ಸಿದ್ಧಾ ಸಿದ್ಧಾ ಲೇ ಸಿದ್ಧಾ, ಒಂದ್ ನಿಮಿಷ ನಿಂತ್ಕೋ. ನಿಮ್ಮಣ್ಣ ಹೊಲ್ದ ಹತ್ರ ಅವ್ರೆ, ಅವ್ರು ಬರಕ್ ಆಗಲ್ವಂತೆ, ಅದಕ್ಕೆ ನನ್ನನ್ ಕಳ್ಸವ್ರೆ. ತಗೋ ಓದ್ಕೋ. ಇಲ್ಲಿ ಹೆಂಗ್ ಓದಿದ್ದು ಹಂಗೆ ಅಲ್ಲೂ ಓದಿ ನಮ್ಮೂರ್ಗ್ ಒಳ್ಳೆ ಹೆಸರು ತರ್ಬೇಕು. ಯಾವ ಊರು? ಇಲ್ಲಿ ಹಾಕ್ತಿದೀಯಾ? ಅಣ್ಣ ಪಾವಗಡ ಅಣ್ಣ, ಓದಕ್ ಬಂದಿದ್ದೀನಿ. ಮತ್ತೆ ಇಲ್ಲಿ ಯಾಕೆ ಕೂತಿದೀಯಾ? ನಮ್ಗಿಲ್ಲಿ ಯಾರು ಗೊತ್ತಿಲ್ಲ ಅಣ್ಣ. ಹೌದಾ, ಸರಿ. ನಮ್ಮ ಹಾಸ್ಟೆಲಲ್ಲಿ ಇವತ್ತಿರೋ, ನಾಳೆ ನೋಡ್ಕೊಳ್ಳೋಣ, ಸರಿನಾ? ಕ್ಲಾಸ್ ಇರೋದು ಈ ಕಡೆ, ಕೋಲ್ಡ್ ಇರೋದು ಈ ಕಡೆ. ಹಾಗಾದ್ರೆ ಇವತ್ತು ಕ್ಲಾಸ್ ಇಲ್ವಾ? ನಾವು ಯಾವಾಗ ತಾನೇ ಹೋಗಿದೀವಿ ಮಚ್ಚ. ಹಲೋ, ಏನ್ ನೋಡ್ದಾರಂಗ್ ಹೋಗ್ತಿದ್ಯಾ? ನೋಡಿ, ನಾನು ಅಂತವಳಲ್ಲ. ನಿನ್ನೆ ಕೊಟ್ಟಿ ಅಸೈನ್ಮೆಂಟ್ ಬರ್ದಿದ್ಯಾ? ನಾನು ಸರ್ಟ್ ಕೊಟ್ಟಿದ್ದೆ ಬರೆಯಲ್ಲ, ನೀವು ಕೊಟ್ಟಿದ್ ಬರೀತೀನಾ? ಜೂನಿಯರ್ ನಮ್ ಕಂಡ್ರೆ ಭಯನೇ ಇಲ್ವಾ? ಹೌದು ಮಚ್ಚ. ಮಚ್ಚ ಭಯ ಇಡ್ಬೇಕು ಮಚ್ಚ. ನೆಕ್ಸ್ಟ್ ಬರೋ ನೋಡ್ಕೊಳಕ್ ಬಿಡು ಮಚ್ಚ, ವಿಚಾರಿಸ್ಕೊಳ ಬಿಡು ಮಗ. ಹಾಯ್ ಬ್ರೋ, ವಾಟ್ಸ್ಆಪ್, ಗೂಗಲ್, ಟ್ವಿಟರ್ ಯಾಹೋ. ಯಾಕಪ್ಪಾಜಿ ಏನಾಯ್ತು? ತಿಂದಿದ್ಯಾ? ಇಲ್ಲ ಅಪ್ಪಾಜಿ. ಹೋಗ್ ತಿನ್ಕೊಂಬರಾಗ. ಸಾರಿ ಅಪ್ಪಾಜಿ, ತಿಂದಿದ್ದೀನಿ. ಓಕೆ ಅಪ್ಪಾಜಿ. ಫಸ್ಟ್ ಇಯರ್ ಕ್ಲಾಸ್ ಎಲ್ಲ ಅಣ್ಣ ಇರೋದಿಲ್ಲಿ. ಫಸ್ಟ್ ಇಯರ್ ಕ್ಲಾಸ್ ಅಲ್ಲೇ ಇದೆ, ಫಸ್ಟ್ ಇಯರ್ ಕ್ಲಾಸ್ ಹತ್ರ. ನೋಡಿದ್ರೆ ಪಕ್ಕ ಹಳ್ಳಿ ಹುಡುಗನ್ ತರ ಕಾಣಿಸ್ತೀಯ. ಹಬ್ಬಾ, ಏನ್ ಸ್ಮೈಲ್ ಗುರು. ಸೀನಿಯರ್ ನಾವ್ ಇಲ್ಲಿದ್ದೀವಿ, ರೆಸ್ಪೆಕ್ಟ್ ಕೊಡ್ಬೇಕಂತ ಗೊತ್ತಿಲ್ವಾ? ಹಂಗಲ್ಲ ಕಣೋ, ಸೀದಾ ಬಿಡೋ ಸೀದಾ. ಅಣ್ಣ ನನ್ ಕ್ಲಾಸು. ಹೋಗು ಹೋಗು, ಕ್ಲಾಸ್ ಇಂಪಾರ್ಟೆಂಟ್, ಹೋಗು ಹೋಗು. ಇಷ್ಟ ದಿನ ಎಲ್ಲ ಹೋಗಿದ್ದೆ? ಇದ್ದ ಮಗ. ಅಣ್ಣ ಕರಿತಿಲ್ವಾ? ಬಾರ ಇಲ್ಲಿ. ಅಣ್ಣ ಏನ್ ಲವರ್ಸಾ? ಇಲ್ಲ ಅಣ್ಣ, ಫ್ರೆಂಡ್ಸು. ಇಲ್ಲ, ಅವ್ನ್ ಸುಳ್ಳು ಹೇಳ್ತಿದ್ದಾನೆ. ಮತ್ತೆ ನಾವಿಬ್ರು ಕ್ಲೋಸ್ ಫ್ರೆಂಡ್ಸ್. ಲೈನ್ ಹಾಕೋ. ಅಣ್ಣ ಆಗ್ದೆ. ಪ್ರಪೋಸ್ ಮಾಡೋ. ಐ ಲವ್ ಯು. ಅವನ್ಗಲ್ಲ ಕಣೋ, ಅವಳಿಗೆ. ಗರ್ಲ್ಸ್, ಐ ಲವ್ ಬಾಯ್ಸ್. ಮಮ್ಮ, ಅವನ್ಗೂ ನನ್ಗೂ ಏನ್ಲ ಡಿಫ್ರೆನ್ಸ್? ಏನು ಇಲ್ಲ, ಸೇಮ್ ಟು ಸೇಮ್ ಮಗ. ಬಡಿ ಮಗ. ರಾ ಬುಜ್ಜಿ ರಾ. ಏಯ್, ಶರ್ಟ್ ಬಿಚ್ಚ. ಅಣ್ಣ ಬೇಡಣ. ಲೈ ಬಿಚ್ಚ ಶರ್ಟ್ ಲೈ, ಬಿಚ್ಚ ಲೈ. ಬಿಚ್ಚ ಬೇಡಣ. ಬಿಚ್ಚ ಲೈ.
ಏನ್ ಮಾಡ್ತಿದ್ಯೋ? ಅಣ್ಣ ಬರ್ಕಂತ ಇದೀನಿ ಅಣ್ಣ. ನಮ್ಮೆಲ್ಲರ ಅಸೈನ್ಮೆಂಟ್ ನೀನೇ ಬರ್ಕೊಡು. ಅವ್ನ್ ಯಾಕೆ ಗುರು ಹಂಗೋಳೈಕಂತೀರ? ನೀನ್ ಬರ್ಕೊಡ್ಬೇಕಾಗುತ್ತೆ.
ಕ್ಷಮಿಸಿ ಅಂತ ಕೇಳ ಅಂತ ಅರ್ಹತೆನೂ ನಾವು ಕಳ್ಕೊಂಡ್ಬಿಟ್ಟಿದೀವಿ ಅಣ್ಣ. ಈ ತರ ಎಲ್ಲ ಆಗುತ್ತೆ ಅಂತ ನಾವು ಕನ್ಸ್ ಮನ್ಸಲ್ಲ ಅನ್ಕೊಂಡಿರ್ಲ. ನಾನು ಕೂಡ ಹಿಂಗಾಗುತ್ತೆ ಅಂತ ಅನ್ಕೊಂಡಿರ್ಲಿಲ್ಲ ಕಣ್ರಪ್ಪ. ಏನೋ ಈ ತಪ್ಪಿಗೆ ನೀವ್ ಏನ್ ಶಿಕ್ಷೆ ಕೊಟ್ಟು ಅನುಭವಿಸಕ್ ರೆಡಿ ಇದೀವಿ ಕಾರಣ. ಏನ್ ಶಿಕ್ಷೆ ಕೊಡ್ಬೇಕು? ಏನೂ ಇಲ್ಲ, ಎಲ್ಲಾ ಮುಗಿದೋಯ್ತು. ಆಗೋಗಿರೋದ್ರ ಬಗ್ಗೆ ಯೋಚನೆ ಮಾಡಿ ಏನು ಪ್ರಯೋಜನ ಇಲ್ಲ. ಮುಂದೆ ಏನ್ ಮಾಡ್ಬೇಕು ಅನ್ಕೊಂಡಿದ್ರು ಅದನ್ನಾದ್ರೂ ಕರೆಕ್ಟ್ ಆಗಿ ಮಾಡ್ರೋ. ಅಣ್ಣ ಕೋಪ ಇದ್ರೆ ಹೊಡೆದ್ಬಿಡೋಣ, ಈ ತರ ಎಲ್ಲ ಮಾತಾಡ್ಬೇಡಿ. ಕೋಪ ತುಂಬಾನೇ ಇತ್ತು ನಿಮ್ ಮೇಲೆ, ಆದ್ರೆ ನಿಮ್ಮನ್ನೆಲ್ಲ ನೋಡಿ ಆ ಕೋಪನೂ ಹೊಟ್ಟೋಯ್ತು ನನ್ಗೆ. ನಿಮ್ಮ ಅಪ್ಪ ಅಮ್ಮ ಕೊಡೋ ದುಡ್ಡಲ್ಲಿ ಶೋಕಿ ಮಾಡ್ತಾ ಇದ್ದೀರಾ, ಆದ್ರೆ ಅವ್ರ ಹಿಂದೆ ಪಡೋ ಕಷ್ಟ ನಿಮ್ಗೆ ಏನೋ ಗೊತ್ತಿಲ್ಲ ಕಣ್ರು. ನಿಮ್ ತಂದೆ ಏನ್ ಮಾಡ್ತಿದಾರೆ ಅಂತ ಗೊತ್ತಾ ನಿನ್ಗೆ? ನಮ್ಮಪ್ಪ ಆಟೋ ಡ್ರೈವರ್ ಅಣ್ಣ. ನಮ್ಮಪ್ಪ ಫಾರ್ಮರ್ ಕಣ. ನಮ್ಮಪ್ಪ ಮೂಟೆ ಓದ್ತಾರಣ್ಣ. ನಿಮ್ಮಪ್ಪ ಕಷ್ಟಪಟ್ಟು ನಿಮ್ಮನ್ನೆಲ್ಲ ಓದಕ್ ಕಳಿಸ್ತಾರೆ, ಆದ್ರೆ ಓದೋದು ಅಂದ್ಬಿಟ್ಟು ನೀವೆಲ್ಲ ಮಾಡ್ತೀರಾ ಕಣ್ರು. ನಿಮ್ಗೆಲ್ಲ ಒಂದು ವಿಷಯ ಹೇಳ್ತೀನಿ ಕೇಳ್ರಿ. ಇರೋದು ಒಂದೇ ಲೈಫು. ಇನ್ನೊಬ್ರು ಸಂತೋಷದಲ್ಲಿ ನಾವು ಸಂತೋಷ ಅನುಭವಿಸನ್ನ ಕಲಿಬೇಕೆ ಹೊರತು ಇನ್ನೊಬ್ರಿಗೆ ದುಃಖ ಕೊಟ್ಟು ಆ ದುಃಖದಲ್ಲಿ ನಾವು ಸಂತೋಷ ಅನುಭವಿಸನ್ನ ಯಾವತ್ತೂ ಮಾಡಬಾರ್ದು ಕಣ್ರು. ಅವ್ರ ದುಃಖ ನಿಮ್ಗೆ ಬಂದಾಗ ಮಾತ್ರ ನಿಮ್ಗೆ ಗೊತ್ತಾಗುತ್ತೆ ಅದ್ರ ನೋವು ಏನು ಅಂತ ಹೇಳ್ಬಿಟ್ಟು. ಖುಷಿಗೆ ಅನ್ಯಾಯವಾಗಿ ನನ್ನ ತಮ್ಮನ ಬಲಿ ತಗೊಂಡ್ರಲ್ಲ, ಇನ್ಮೇಲಾದ್ರೂ ಈ ಆಟ ಎಲ್ಲ ಬಿಡಿ. ಚೆನ್ನಾಗಿ ಓದ್ಕೊಂಡು ಅಪ್ಪ ಅಮ್ಮನ ಚೆನ್ನಾಗಿ ನೋಡ್ಕೊಳ್ಳೋಕೆ ಪ್ರಯತ್ನ ಮಾಡಿ. ನಿಮ್ಗೆಲ್ಲ ಶಿಕ್ಷೆ ಕೊಟ್ಟು ನಾನ್ ಯಾವ ನಕ್ಕಕ್ಕೆ ಹೋಗ್ಬಿಟ್ರು. ಇನ್ ಯಾವತ್ತು ಯಾರನ್ನೂ ರ್ಯಾಗ್ ಮಾಡಬಾರ್ದು. ನನ್ನ ಫ್ರೆಂಡ್ಸ್ಗೂ ಅದೇ ಹೇಳೋಣ ಕಣ್ರು. Stop bragging.